ದೇವರ ಮಹಾ ಕನಿಕರಕ್ಕೆ ಪಾತ್ರರಾದಂಥ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಆತನ ಸಮಾಧಾನವು ತಮ್ಮ ಮೇಲೆಯೂ ತಮ್ಮ ಕುಟುಂಬದ ಪ್ರಿಯರೆಲ್ಲರ ಮೇಲೆಯೂ ಹೆಚ್ಚೆಚ್ಚಾಗಿ ಸುರಿಸಲ್ಪಡಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯ ಧ್ಯಾನಕ್ಕೆ ಈ ದಿನ ನಾವು ಧ್ಯಾನಿಸುವಂತೆ ಓದುವಂಥ ದೇವರ ವಾಕ್ಯದ ಭಾಗ ಕೀರ್ತನೆಗಳು 40ನೇ ಅಧ್ಯಾಯ 11ನೇ ವಚನ. ಕೀರ್ತನೆಗಳು 40, 11ನೇ ವಚನ. ಯೆಹೋವನೇ, ನೀನಂತೂ ನಿನ್ನ ಕರುಣೆಯನ್ನು ನನ್ನಿಂದ ಅಗಲಿಸಬೇಡ, ನಿನ್ನ ಕೃಪಾಸತ್ಯತೆಗಳು ನನ್ನನ್ನು ಯಾವಾಗಲೂ ಕಾಪಾಡಲಿ. ನಾವು ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಶಕ್ತರಾಗುವಂತೆ ದೇವರಾತ್ಮದ ಕರ್ತನು ನಮಗೆ ಬೋಧಿಸಲಿ. ಕರ್ತನು ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ದೇವರು ತನ್ನ ಕುರಿತಾದ ಜ್ಞಾನವನ್ನ ನಮಗೆ ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಈ ವಾಕ್ಯ ಭಾಗದಲ್ಲಿ ನಾವು ಓದಿದ್ದು ಭಕ್ತನ ಒಂದು ಗಂಭೀರವಾದ ಪ್ರಾರ್ಥನೆ. ಇಲ್ಲಿ ಆತನು ದೇವರನ್ನ ಆತುರವಾಗಿ ಹುಡುಕುವಂತ ಮಾತುಗಳು ನಮಗೆ ಕಾಣ್ತದೆ. ಅಲ್ಲಿ ಹೀಗೆ ಬರ್ತದೆ, ಯೆಹೋವನೇ, ನೀನಂತೂ ನಿನ್ನ ಕರುಣೆಯನ್ನು ನನ್ನಿಂದ ಅಗಲಿಸಬೇಡ, ನಿನ್ನ ಕೃಪಾಸತ್ಯತೆಗಳು ನನ್ನನ್ನು ಯಾವಾಗಲೂ ಕಾಪಾಡಲಿ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಭಕ್ತನಿದನ್ನ ಕೇಳಿಕೊಳ್ತಿದ್ದಾನೆ? ಮುಂದಿನ ವಚನಗಳು ಹೇಳ್ತದೆ, ಆತನು ಆ ಮಾತುಗಳನ್ನ ಹೇಳಿ ಕೂಡಲೇ ಹೇಳ್ತಾನೆ. ಯಾಕಂದರೆ ಇಲ್ಲಿ ಭಕ್ತನು ಯಾವ ಸ್ಥಿತಿಯಲ್ಲಿದ್ದಾನೆಂಬುದನ್ನ ತಾನೇ ತಿಳಿಯಪಡಿಸುವ ರೀತಿಯಲ್ಲಿ ಇಲ್ಲಿ ಆಪತ್ತುಗಳ ಕುರಿತಾಗಿ, ಪಾಪದ ಕುರಿತಾಗಿ ಆತನು ಇಲ್ಲಿ ಬರೀತಾನೆ. ಅದು ಆ ಆಪತ್ತು ಮತ್ತು ಪಾಪದ ನಿಮಿತ್ತವಾಗಿ ತನಗೇನಾಯ್ತೆಂಬುದನ್ನು ಆತನು 3ನೇ ಸಾಲಿನಲ್ಲಿ ತಿರುಗಿ ಬರೀತಾನೆ. ಸರಿ, 32ನೇ ವಚನದಲ್ಲಿ ಬರ್ದದೆ ಯಾಕೆಂದರೆ ಎಂಬುದಾಗಿ ಹೇಳಿ ಆತನು ದೇವರ ಮುಂದೆ ಹೇಳಿಕೊಳ್ಳುವಂತ ಒಂದು ಯಥಾರ್ಥವಾದ ಮಾತು, ಲೆಕ್ಕವಿಲ್ಲದ ಆಪತ್ತುಗಳು ನನ್ನನ್ನು ಸುತ್ತಿಕೊಂಡಿವೆ. ಭಕ್ತನು ಗ್ರಹಿಸ್ತಾನೆ, ಎಣಿಸ್ಲಿಕ್ಕೆ ಸಾಧ್ಯವಿಲ್ಲದಷ್ಟು ಆಪತ್ತುಗಳು ಅವನನ್ನ ಸುತ್ತುವರೆದಿದೆ. ಒಂದು. ಎರಡನೇದಾಗಿ ಆತನು ದೇವರ ಮುಂದೆ ಯಥಾರ್ಥವಾಗಿ ಒಪ್ಪಿಕೊಂಡ ಮತ್ತೊಂದು ವಿಷಯ, ನನ್ನ ಪಾಪಗಳು ನನ್ನನ್ನು ಹಿಂದಟ್ಟಿ ಹಿಡಿದಿರುತ್ತವೆ, ನನಗೆ ದಿಕ್ಕೇ ತರುವುದಿಲ್ಲ. ಅವನ ಪಾಪ ಅವನನ್ನ ಹಿಂದಟ್ಟಿದೆ. ಹಾಗಾದ್ರೆ ಸ್ಪಷ್ಟವಾದ ವಿಷಯ, ನನ್ನ ಪಾಪ ನನ್ನನ್ನು ಹಿಂದಟ್ಟುತ್ತದೆ, ನಿನ್ನ ಪಾಪ ನಿನ್ನನ್ನು ಹಿಂದಟ್ಟುತ್ತದೆ. ಅದು ಹಿಂದಟ್ಟುವಾಗ ನಮಗೆ ದಿಕ್ಕು ತೋರದಂತೆ ಆಗ್ತದೆ. ಕೀರ್ತನೆ 51ರಲ್ಲಿ ದಾವೀದನು ಅರಚಿಕೊಳ್ತಾನೆ, ನನ್ನ ಪಾಪವು ನನ್ನ ಕಣ್ಣ ಮುಂದೆ ಇದೆ. ಇದೊಂದು ಘೋರವಾದ ವಿಷಯ. ತಪ್ಪು ಮಾಡಿದ ಒಬ್ಬ ಮನುಷ್ಯನು ತನ್ನ ಪಾಪವನ್ನು ರಹಸ್ಯವಾಗಿಡಬಹುದು. ತಾನು ಮಾಡಿದ್ದು ಯಾರಿಗೂ ಗೊತ್ತಿಲ್ಲವೆಂಬಂತೆ ಆತನು ಇರಬಹುದು, ನಟಿಸಲೂಬಹುದು. ಒಂದು ವೇಳೆ ಆತನು ಮಾಡಿದ ಆ ಪಾಪ, ಘನಘೋರ ಅಪರಾಧಗಳು ಒಂದು ವೇಳೆ ಯಾರಿಗೂ ತಿಳಿಯದೆಯೂ ಇರಬಹುದು. ಒಂದು ವೇಳೆ ಅದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳನ್ನು ನಾಶಪಡಿಸಿರಲೂಬಹುದು. ಈಗಿನ ದಿನಗಳಲ್ಲಿ ನಾವು ಕೇಳುವಂತ ವಾರ್ತೆಗಳಲ್ಲಿ ಇಂಥ ಸುದ್ದಿಗಳು ಸಹಜವಾಗಿದೆ. ಮಾಡಿದ ಅಪರಾಧವನ್ನ ತೋರ್ಪಡಿಸುವಂತ ಸಾಕ್ಷ್ಯಗಳನ್ನ ಸುಲಭವಾಗಿ ನಾಶಪಡಿಸ್ತಾರೆ. ಅಥವಾ ಸಾಕ್ಷಿಗಳಿದ್ದರೂ ಅದನ್ನ ಇಲ್ಲದಂತೆ ಮಾಡುವಂತ ಕೃತ್ಯ ದೇಶದಲ್ಲಿ ದಿನದಿಂದ ದಿನಕ್ಕೆ ಅಧಿಕವಾಗಿ ಕೇಳಲಿಕ್ಕೆ ಸಿಗ್ತದೆ. ಆದರೆ ನಮ್ಮ ಪಾಪಗಳನ್ನ ರಹಸ್ಯವಾಗಿ ಮುಚ್ಚಿಟ್ಟರು, ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳನ್ನ ನಾಶಪಡಿಸಿದ್ರು, ಒಂದು ವೇಳೆ ಯಾರಿಗಾದ್ರ ಮಾಹಿತಿ ಇಲ್ಲದಿದ್ರು, ತಪ್ಪು ಮಾಡಿದವನ ವಿಷಯದಲ್ಲಿ ವಾಕ್ಯ ಹೇಳ್ತದೆ, ನಮ್ಮ ಪಾಪ ನಮ್ಮನ್ನ ಹಿಂದಟ್ಟಿ ಹಿಡಿತದೆ, ಅದು ನಮ್ಮ ಕಣ್ಣ ಎದುರು ಇದೆ. ಇದು ಸಹಿಸಲಾರದಂತ ಒಂದು ದೊಡ್ಡ ವೇದನೆ. ಚರಿತ್ರೆಯಲ್ಲಿ ಅಥವಾ ವಿದ್ಯಮಾನಗಳನ್ನ ಗಮನಿಸುವಾಗ ಈ ರೀತಿ ಅವರ ಮನಸ್ಸಾಕ್ಷಿ ಅವರ ಪಾಪಗಳಿಂದ ಚಿಚ್ಚಲ್ಪಡುವುದರಿಂದ ಬಾಧೆ ಪಡುವಂತವರು ಅನೇಕರಿದ್ದಾರೆ. ಅನೇಕ ದೃಷ್ಟಾಂತಗಳನ್ನ ನಮಗೆ ಸಿಗ್ತದೆ. ನೀನು ಮಾಡಿದ ಪಾಪವನ್ನು ನೀನು ಎಷ್ಟೇ ಮುಚ್ಚಿಟ್ಟರು ಅದು ನಿನ್ನ ಮನಸ್ಸನ್ನು ಸತತವಾಗಿ ಪೀಡಿಸುವುದರಿಂದ
ಅದು ನಿನ್ನ ಕಣ್ಣೆದುರು ಇರುವುದರಿಂದ ಅದು ನಿನಗೆ ಒಂದು ದೊಡ್ಡ ಬಾಧೆ. ವಾಕ್ಯ ಹೇಳ್ತದೆ, ದಿಕ್ಕೇ ತೋರುದಿರ. ಆ ರೀತಿ ಅದು ಕಣ್ಣು ಮುಂದೆ ಬರುವಾಗ ದಿಕ್ಕು ತೋರದ ಪರಿಸ್ಥಿತಿ, ಈ ಲೆಕ್ಕವಿಲ್ಲದ ಆಪತ್ತುಗಳು ಸುತ್ತಿಕೊಂಡದಕ್ಕೂ ಅವನ ಪಾಪ ಅವನನ್ನ ಹಿಂದಟ್ಟಿ ಹಿಡಿದು ದಿಕ್ಕು ತೋರದ ಪರಿಸ್ಥಿತಿ ಬಂದಾಗ ಆತನು ಮೂರನೇದಾಗಿ ಹೇಳ್ತಾನೆ, ಅವನನ್ನ ತಲೆ ಕೂದಲುಗಳಿಗಿಂತಲೂ ಹೆಚ್ಚಾಗಿವೆ ನಾನು ಎದೆಗುಂದಿ ಹೋದೆನು. ಆಪತ್ತುಗಳು, ಪಾಪವು ಎರಡು ಒಟ್ಟಾಗಿ ಒಬ್ಬ ಮನುಷ್ಯನ ಮೇಲೆ ದಾಳಿ ಮಾಡುವಾಗ ಅವುಗಳ ಎಣಿಕೆ ತಲೆ ಕೂದಲುಗಳ ಎಣಿಕೆಗಿಂತಲೂ ಹೆಚ್ಚಾಗುವಾಗ ಒಬ್ಬ ಮನುಷ್ಯನು ಪೂರಾ ನಿತ್ರಾಣನಾಗ್ತಾನೆ, ಎದೆಗುಂದಿ ಹೋಗ್ತಾನೆ, ಧೈರ್ಯ ಕಳಕೊಳ್ತಾನೆ. ಇಂಥ ಸ್ಥಿತಿಯನ್ನು ಗಮನಿಸಿದ ಭಕ್ತನು ಬಹಳ ಎಚ್ಚರಿಕೆಯಿಂದ ಅದರ ಮೇಲಿನ ವಚನ, ಅಂದ್ರೆ ನಾವು ಆರಂಭದಲ್ಲಿ ಓದಿದ ವಚನ, ಯೆಹೋವನೇ ನೀನಂತೂ ನಿನ್ನ ಕರುಣೆಯನ್ನು ನನ್ನಿಂದ ಅಗಲಿಸಬೇಡ. ಇವೆಲ್ಲವೂ ಕ್ರೂರವಾಗಿ ಆಪತ್ತುಗಳು ಕ್ರೂರವಾಗಿ ಪ್ರವರ್ತಿಸುವಾಗ, ನಮ್ಮ ಪಾಪಗಳು ನಮ್ಮನ್ನ ಹಿಂದಟ್ಟಿ ನಮ್ಮನ್ನ ಎಷ್ಟೋ ವೇದನೆಗೆ ಒಳಪಡಿಸುವಾಗ, ಎದೆಗುಂದಿದ ಪರಿಸ್ಥಿತಿಯಲ್ಲಿ ಭಕ್ತನಿಗಿರುವಂತಹ ಏಕೈಕ ನಿರೀಕ್ಷೆ, ಆತನು ಕೇಳಿಕೊಳ್ತಾನೆ, ನೀನಂತೂ ನಿನ್ನ ಕರುಣೆಯನ್ನು ನನ್ನಿಂದ ಅಗಲಿಸಬೇಡ. ಮತ್ತು ಮುಂದುವರೆದು ಹೇಳ್ತದೆ, ನಿನ್ನ ಕೃಪಾ ಸತ್ಯತೆಗಳು ನನ್ನನ್ನು ಯಾವಾಗಲೂ ಕಾಪಾಡಲಿ. ಕೃಪೆ ಮತ್ತು ಸತ್ಯ. ಕೃಪೆ ಅದು ದೇವರ ಕನಿಕರ, ಸತ್ಯ ಅದು ದೇವರ ನಿತ್ಯತ್ವ. ಒಂದು ವೇಳೆ ಇದಕ್ಕೆ ವಿರುದ್ಧವಾದ ಪದಗಳನ್ನ ತೆಗೆದುಕೊಂಡ್ರೆ ಕೃಪೆಗೆ ವಿರುದ್ಧವಾಗಿ ಅದು ದೇವರ ಕೋಪ, ಮನುಷ್ಯನ ತಾಳಿಕೊಳ್ಳಲಾರದಂತ ದೇವರ ಕೋಪ. ಸತ್ಯತೆ ಅಂದ್ರೆ ನಿತ್ಯತ್ವಕ್ಕೆ ವಿರುದ್ಧವಾದದ್ದು ನಶ್ವರ, ನಾಶನ. ಹಾಗಾದ್ರೆ ದೇವರ ಕೋಪ ಕೋಪ ಮತ್ತು ನಾಶನ ನಮ್ಮನ್ನ ಆಳದಂತೆ, ನಮ್ಮನ್ನ ಬಾಧಿಸದಂತೆ ಭಕ್ತನ ಎಚ್ಚರಿಕೆಯಿಂದ ಆತನು ಕೇಳಿಕೊಳ್ತಾನೆ, ದೇವರೇ ನಿನ್ನ ಕೃಪೆ, ನಿನ್ನ ಕನಿಕರ, ನಿನ್ನ ದಯೆ, ನಿನ್ನ ಕ್ಷಮಾಪಣೆ ಇವುಗಳು ನನ್ನನ್ನು ಕಾಪಾಡಲಿ. ನಾಶನವಲ್ಲ, ನಶಿಸಿ ಹೋಗುವಂತ ಸ್ಥಿತಿ ಅಲ್ಲ, ನಿನ್ನ ನಿತ್ಯತ್ವದಲ್ಲಿ ನಾನು ಸೇರುವಂತೆ ನಿನ್ನ ನಿತ್ಯ ಜೀವದಲ್ಲಿ ನನ್ನನ್ನು ಸೇರಿಸು. ಪ್ರಿಯರೇ, ಯೋಹಾನ 1ನೇ ಅಧ್ಯಾಯದ 14ನೇ ವಚನ ಮತ್ತು 17ನೇ ವಚನದಲ್ಲಿ ನಾವು ಇದನ್ನು ಓದ್ತೇವೆ. ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂತೆಂಬುದಾಗಿ. ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಕಳಿಸಿ ಕೊಡುವಾಗ ಆತನನ್ನ ದೇವರ ಕೋಪದಲ್ಲಿ ಕಳಿಸೋದೆ, ದೇವರ ಕನಿಕರ, ಪ್ರೀತಿ, ದಯೆ, ಉಪಕಾರಗಳಿಂದ ಎಲ್ಲವನ್ನು ಸೇರಿಸಿ ಒಂದೇ ಪದದಲ್ಲಿ ಕೃಪೆಯಿಂದ ಆತನನ್ನು ಕಳಿಸ್ತಾನೆ. ಹಾಗಾಗಿ ಅಪೊಸ್ತಲರು ತಮ್ಮ ಪತ್ರಿಕೆಗಳನ್ನ ಬರೆಯುವಾಗ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿಮಗೆ ಅತ್ಯಧಿಕವಾಗಿರಲಿ ಎಂಬುದಾಗಿ ಪದೇ ಪದೇ ಉಚ್ಚರಿಸ್ತಾರೆ. ಕೃಪೆ ಬೇಡುವಾಗ ಅದು ದೇವರ ಕೋಪದಿಂದ ನಮ್ಮನ್ನು ಕಾಪಾಡುವಂಥದ್ದು. ಮತ್ತು ಯೇಸು ಕ್ರಿಸ್ತನು ಆತನು ನಿತ್ಯ ದೇವರು. ಆತನ ಮೂಲಕ ನಮಗೆ ದೊರಕಿದ್ದು ದೇವರ ನಿತ್ಯ ಜೀವ, ನಾಶನವಲ್ಲ. ನಾವು ನಾಶನದಿಂದ ತಪ್ಪಿಸಿಕೊಂಡು ದೇವರ ನಿತ್ಯದಲ್ಲಿ ಸೇರಬೇಕೆಂಬುದು ದೇವರ ಚಿತ್ತ. ಹಾಗಾಗಿ ಅದನ್ನ ಸತ್ಯತೆ ಎಂಬುದಾಗಿ ಕರೆಯಲಾಗಿದೆ. ಆ ದೇವರ ಕೃಪೆ, ದೇವರ ಸತ್ಯತೆ ನನ್ನನ್ನು ಯಾವಾಗಲೂ ಕಾಪಾಡಲಿ ಎಂಬುದಾಗಿ ಭಕ್ತನು ಬಹಳ ಎಚ್ಚರಿಕೆಯಿಂದ ಪ್ರಾರ್ಥಿಸುತ್ತಿದ್ದಾನೆ. ಸಮಯೋಚಿತವಾದ ಪ್ರಾರ್ಥನೆ, ಪ್ರಜ್ಞಾ ಸಹಿತವಾದ ಪ್ರಾರ್ಥನೆ, ನಾವೆಲ್ಲರೂ ನಮಗಾಗಿ ಕೇಳಿಕೊಳ್ಳಲೇಬೇಕಾದ ಕಡ್ಡಾಯ ಪ್ರಾರ್ಥನೆ. ನಾನು ನನಗಾಗಿ ಕೇಳಿಕೊಳ್ಳಬೇಕಾದ ಪ್ರಾರ್ಥನೆ, ನೀನು ನಿನಗಾಗಿ ಕೇಳಿಕೊಳ್ಳಬೇಕಾದ ಪ್ರಾರ್ಥನೆ. ಕೃಪೆ ತೋರುವ ದೇವರ ಮೇಲೆ ಆತುಕೊಳ್ಳುವ ಪ್ರಾರ್ಥನೆ. ಪ್ರಾರ್ಥಿಸೋಣ. ಪರಲೋಕ ತಂದೆಯೇ, ಭಕ್ತನಲ್ಲಿ ಲೆಕ್ಕವಿಲ್ಲದ ಆಪತ್ತುಗಳು ಆತನನ್ನು ಸುತ್ತಿಕೊಂಡಾಗ, ಅವನ ಪಾಪವೇ ಅವನನ್ನು ಹಿಂದಟ್ಟು ಅವನ ದಿಕ್ಕು ತೋರದ ಪರಿಸ್ಥಿತಿಯಲ್ಲಿರುವಾಗ, ಅವೆರಡೂಗೂಡಿ ತಲೆ ಕೂದಲುಗಳಿಗಿಂತಲೂ ಹೆಚ್ಚಾಗಿ ಇದ್ದು ಆತನ ಎದೆಗುಂದಿ ಹೋದಾಗ, ಕರ್ತನೆ, ಭಕ್ತನು ನಿನ್ನ ಬಳಿ ಬಂದು ಎಂದೂ ಆಗಲದಂತ ನಿನ್ನ ಕರುಣೆಯನ್ನು ಆತನಿಗೆ ತೋರಬೇಕೆಂತಲೂ, ನಿನ್ನ ಕರುಣೆಯಿಂದ ಆತನನ್ನು ಅಗಲಿಸಬಾರದೆಂತಲೂ, ಕರ್ತನೆ, ನಿನ್ನ ಕೃಪಾ ಸತ್ಯತೆಗಳು
ಆತನನ್ನು ಯಾವಾಗಲೂ ಕಾಪಾಡಬೇಕೆಂಬುದಾಗಿ ಬೇಡಿಕೊಳ್ತಿದ್ದಾನಲ್ಲ. ಕರ್ತನೆ, ಇದೇ ನಿನ್ನ ವಾಕ್ಯವನ್ನು ಹಿಡಿದು ನಾವೂ ಬರ್ತೇವೆ ಸ್ವಾಮಿ. ನಮ್ಮನ್ನು ಸಹ ಅನೇಕ ಆಪತ್ತುಗಳು ಹಿಂದಟ್ಟಿವೆ ಅಲ್ಲ ದೇವರೇ, ನಮ್ಮನ್ನು ಸಹ ಕರ್ತನೆ, ನಮ್ಮ ಜೀವಿತದಲ್ಲಿ ನಮ್ಮ ಪಾಪಗಳು ನಮ್ಮ ಕಣ್ಣ ಮುಂದೆ ಇದೆಯಲ್ಲ. ಎರಡೂ ಪರಿಸ್ಥಿತಿಯಿಂದ ನಮ್ಮನ್ನು ಬಿಡಿಸು, ಎದೆಗುಂದಿದ ಸ್ಥಿತಿಯಿಂದ ನಮ್ಮನ್ನು ಬಿಡಿಸು ದೇವರೇ. ನಿನ್ನ ಕರುಣೆನ ಹತ್ತುಕೊಳ್ತೇವೆ, ನಿನ್ನ ಕೃಪಾ ಸತ್ಯತೆ ದೇವರೇ, ನಿನ್ನ ಕನಿಕರ, ನಿನ್ನ ದಯೆ, ನಿನ್ನ ಪ್ರೀತಿ, ನಿನ್ನ ಕ್ಷಮಾಪಣೆ, ನಿನ್ನ ನಿತ್ಯತ್ವ ಕರ್ತನೆ, ಇವುಗಳಿಂದ ನಮ್ಮನ್ನು ಕಾಪಾಡು ಎಂಬುದಾಗಿ ನಿನ್ನ ಮುಂದೆ ಅಂಗಲಾಚಿ ನಾವು ಬೇಡಿಕೊಳ್ತೇವೆ. ನಿನ್ನ ಮಹಾದಯ ನಮ್ಮ ಮೇಲಿರಲಿ ಕರ್ತನೆ. ಇದೇ ವಿಧದಲ್ಲಿ ಪ್ರಾರ್ಥಿಸಿಕೊಳ್ತಿರುವಂಥ ಪ್ರತಿಯೊಬ್ಬರನ್ನ ಕನಿಕರಿಸಿ ಕರ್ತನೆ, ನಿನ್ನ ಕೃಪಾ ಸತ್ಯತೆಗಳಿಂದ ಸಿಕ್ಕುವಂಥ ಆ ಶ್ರೇಷ್ಠ ಸಮಾಧಾನವನ್ನು, ನಿನ್ನಿಂದ ನಮಗೆ ದೊರಕುವಂಥ ಸಮಾಧಾನವನ್ನು ಕರ್ತನೆ, ಸಂತೋಷವನ್ನು ತಿರುಗಿ ನಮಗೆ ಅನುಗ್ರಹಿಸೆಂದು ಬೇಡಿಕೊಳ್ತೇವೆ ಕರ್ತನೆ. ಭಕ್ತನು ಕೇಳಿಕೊಂಡಲ್ಲ, ನಿನ್ನ ರಕ್ಷಣಾನಂದವನ್ನು ನಾವು ತಿರುಗಿ ಅನುಭವಿಸಂತೆ ಮಾಡು. ಈ ಕೃಪೆಗೆ ನಮ್ಮನ್ನು ಪಾತ್ರನಾಗೆ ಮಾಡು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಈ ಗಣತಂತ್ರ ದಿವಸದ ಶುಭಾಶಯಗಳನ್ನ ಸಲ್ಲಿಸ್ತಿದ್ದೇವೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ, ಕರ್ತ ನಮ್ಮ ದೇಶವನ್ನು ಆಶೀರ್ವದಿಸಲಿ. ವಂದನೆಗಳು.